ಮಕರ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳು. ವಿಡಿಯೋ ಇದು, ಬನ್ನಿ ಆರಂಭಿಸೋಣ. ಮೊದಲನೇ ಶುಭ ವಿಚಾರ, ನಿಮ್ಮ ಜೀವನಕ್ಕೆ ಪ್ರಭಾವ ಬೀಳುವ, ಅಂದ್ರೆ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುವ ವ್ಯಕ್ತಿಯ ಆಗಮನವಾಗಲಿದೆ ಅಂತ ಹೇಳಿ. ಮಕರ ರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ನಿಮಗೊಂದು ಹೊಸ ಫ್ರೆಂಡ್ ಬರ್ಬೋದು, ಹೊಸ ಮಿತ್ರ, ಹೊಸ ಸ್ನೇಹಿತ ಬರ್ಬೋದು, ಹೊಸ ಪಾರ್ಟ್ನರ್ ಬರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಯಾರೋ ಬರ್ಬೋದು, ಅಥವಾ ಗುರುವಿನ ಸ್ವರೂಪದಲ್ಲಿ ಒಂದು ಟೀಚರ್ ಥರ ನಿಮಗೆ ಹೊಸ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಬಹುದು. ಮಾರ್ಗದರ್ಶನ ಥರ ಮಾಡಲಿಕ್ಕೆ, ಅಥವಾ ಪಾಠ ಮಾಡಲಿಕ್ಕೆ, ಅಥವಾ ಎಲ್ಲಿ ತಪ್ಪು ಎಲ್ಲಿ ಸರಿ ಅಂತ ಹೇಳಲಿಕ್ಕೆ, ಅಥವಾ ಒಳ್ಳೆ ಫ್ರೆಂಡ್ ಆಗಿ ಬರ್ಬೋದು, ಲೈಫ್ ಪಾರ್ಟ್ನರ್ ಆಗಿ ಬರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಆಗಿ ಬರಬಹುದು, ಆಯ್ತಲ್ವಾ? ಸೊ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುವಂತಹ ಒಬ್ಬ ವ್ಯಕ್ತಿಯ ಒಂದು ಎಂಟ್ರಿ ಜುಲೈ ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಆಗಲಿದೆ. ಹಾಗೂ ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು, ನಿಮ್ಮ ಜೀವನದಲ್ಲಿ ಆಗುವ ದೊಡ್ಡ ಬದಲಾವಣೆಗಳಿಗೆ ಈ ವ್ಯಕ್ತಿಯ ಆಗಮನ ಕಾರಣವಾಗಬಹುದು ಅಂತ ಕಂಡು ಬರ್ತಾ ಇದೆ. ಸೊ ಜುಲೈ ತಿಂಗಳು ಒಂದು ಲಕ್ಕಿ ತಿಂಗಳು. ಹೊಸ ಲಕ್ಕಿ ಫೆಲೋ, ನಿಮ್ಮನ್ನು ಲಕ್ಕಿ ಮಾಡುವಂಥ ಲಕ್ಕಿ ವ್ಯಕ್ತಿ, ಸ್ತ್ರೀನೋ ಪುರುಷನೋ, ಯಾರೋ ವೃದ್ಧರೋ ವಯೋವೃದ್ಧರೋ ದೊಡ್ಡವರೋ ಚಿಕ್ಕವರೋ ಯಾರೋ ಗೊತ್ತಿಲ್ಲ, ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ, ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಮುಚ್ಚಿದ ಬಾಗಿಲು ಮತ್ತೆ ತೆರೆಯುವ ಯೋಗ. ನನ್ನ ಲೈಫ್ನಲ್ಲಿ ಗುರುಳೆ ಅದೊಂದು ಎಪಿಸೋಡ್ ಮುಕ್ತಾಯ, ಅದೊಂದು ಎಪಿಸೋಡ್ ಮುಕ್ತವಾಯಿತು, ನನ್ನ ಜೀವನಕ್ಕೆ ಅದೊಂದು ಬಾಗಿಲು ಮುಚ್ಚಿಬಿಡ್ತು ಅನ್ಕೊ ಭಾಳ ನಿರಾಸಕ್ತಿ ಅಥವಾ ಬೇಸರ ಇರ್ತಲ್ಲ. ಸೊ ಹಿಂದೆ ನಿಮ್ಮನ್ನು ನಿರಾಕರಿಸಿದ್ರು ಅವರು, ನಿನ್ನ ಪಾಲಿಗೆ ಕ್ಲೋಸ್ ಇನ್ ಡೋರ್ ಕ್ಲೋಸಸ್ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟಿರ್ತಾರಲ್ಲ, ಹಂಗಾಗಲ್ಲ. ಈ ಹಿಂದೆ ನಿರಾಕರಿಸಲ್ಪಟ್ಟ ಅವಕಾಶ, ಅರ್ಜಿ ಅಥವಾ ಪ್ರಸ್ತಾವನೆ ಮತ್ತೆ ನಿಮಗೆ ಅನುಕೂಲಕರವಾಗಿ ಮರಳಿ ಬರುವಂಥ ಸಾಧ್ಯತೆ ಇದೆ. ನೀವು ಅನ್ಕೊಂಡಿದ್ರಿ ಇನ್ನು ನನಗೆ ಇಲ್ಲಿ ಕೆಲಸ ಸಿಗಲ್ಲ, ಇನ್ನು ನನಗಿಲ್ಲಿ ಎಂಟ್ರಿ ಕೊಡಲ್ಲ, ಇನ್ನು ನನಗಿಲ್ಲಿ ಹೋಗೋಕ್ಕಾಗಲ್ಲ, ಇನ್ನು ನನ್ನ ಲೈಫಲ್ಲಿ ಇವ್ರು ನನಗೆ ಸಿಗಲ್ಲ, ಇನ್ನು ನನ್ನ ಜೀವನದಲ್ಲಿ ಈ ಒಂದು ಅಧ್ಯಾಯ ಮುಗಿದೋಯ್ತು ಅಷ್ಟೇ ಅಂತ ಅನ್ಕೊಂಡಿರ್ತೀರ. ಆದರೆ ಮರುಕಳಿಸಿ ಮತ್ತೆ ಪುನಃ ನಿಮ್ಮ ಜೀವನದಲ್ಲಿ ಆ ಒಂದು ಅವಕಾಶ, ಆ ಒಂದು ವ್ಯಕ್ತಿ, ಆ ಒಂದು ಹೇಳ್ತಾ ಇರ್ತೀವಿ ಉದ್ಯೋಗವೋ ಅಥವಾ ಏನು, ಅದು ಮತ್ತೆ ಪುನಃ ವಾಪಸ್ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರಿಗೆ. ಮೂರನೇ ಶುಭ ವಿಚಾರ, ಮಕರ ರಾಶಿಯವರ ಜುಲೈ ತಿಂಗಳಲ್ಲಿ ವಿದೇಶ ಅಥವಾ ದೂರದ ಪ್ರದೇಶದಿಂದ ಲಾಭವಾಗುವ ಸಾಧ್ಯತೆ. ಎಲ್ಲೋ ದೂರದಿಂದ ಲಾಭ ಆಗ್ತಕ್ಕಂಥದ್ದು ಅಂಥೇಳಿ. ಸೊ ದೂರದ ಸಂಪರ್ಕಗಳು, ದೂರದ ಸಂಪರ್ಕಗಳು, ಎಲ್ಲೋ ದೂರ ಇರತಕ್ಕಂಥವ್ರ ಸಂಪರ್ಕ, ಆನ್ಲೈನ್ ವ್ಯವಹಾರ ಅಥವಾ ವಿದೇಶಿ ಅವಕಾಶಗಳು, ನಿಮಗೆ ಶುಭ ಸುದ್ದಿ ಇದೆ ಈ ಒಂದು ಅವಕಾಶಗಳಿಂದ. ಈಗ ನೀವು ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಆನ್ಲೈನ್ ಏನೋ ಸೇಲ್ ಮಾಡ್ತಾ ಇದ್ದೀರಾ. ಎಕ್ಸಾಂಪಲ್, ನೀವು ಆನ್ಲೈನಲ್ಲಿ ಏನೋ ಒಂದು ಕ್ರೀಮೋ ಬಟ್ಟೆನೋ ಏನೋ ಒಂದು ಸೇಲ್ ಮಾಡ್ತಾ ಇದ್ದೀರಾ. ತಗೊಳ್ಳೋನು ಎಲ್ಲಿರ್ತಾರೆ, ಎಲ್ಲೋ ದೂರ ಇರ್ತಾರೆ, ಭಾಳ ದೂರ ಇರ್ತಾರೆ. ನೀವು ಇಲ್ಲಿಲ್ಲೋ ಇರ್ತೀರ, ಅವ್ರು ಎಲ್ಲೆಲ್ಲೋ ಇರ್ತಾರೆ. ಸೊ ಅವ್ರು ನಿಮಗೆ ಚೆನ್ನಾಗಿ ಆನ್ಲೈನಲ್ಲಿ ಆರ್ಡರ್ ಕೊಟ್ಟರು ಅಂತಂದರೆ, ಸೊ ನಿಮ್ಮ ಕೆಲಸ ಆಯ್ತಲ್ವಾ? ಅಥವಾ ನೀವು ಇಲ್ಲೇನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ, ದೂರದಲ್ಲಿ ಎಲ್ಲೋ ಇರ್ತಕ್ಕಂಥ ನಿಮ್ಮ ಪರಿಚಯ ಇದ್ದವರು ಫೋನ್ ಮಾಡ್ತಾರೆ, ನಂಬರ್ ಒಬ್ರು ಇಲ್ಲಾರ್ರೆ, ಅವ್ರು ಒಂಚೂರು ಕೆಲಸ ಮಾಡಿಕೊಟ್ಬಿಟ್ರಿ ನೀವು ಅಂತ ನಿಮ್ಮನ್ನು ರೆಕಮೆಂಡ್ ಮಾಡ್ತಾರೆ. ಸೊ ಅದರಿಂದ ಬಿಸ್ನೆಸ್ ಬಂತು. ಸೊ ಆ ಥರ ದೂರದ ಸಂಪರ್ಕಗಳು, ಎಲ್ಲೋ ಯಾವಾಗೋ ಮತ್ತು ದೂರದ ಸಂಪರ್ಕಗಳು, ಆನ್ಲೈನ್ ವ್ಯವಹಾರಗಳು. ಆದರೆ ನಾನು ಆನ್ಲೈನಲ್ಲಿ ಗೇಮಿಂಗ್ಸ್ ಆಡಿ, ಆನ್ಲೈನಲ್ಲಿ ಸ್ಪೀಟ್ ಆಡಿ, ಆನ್ಲೈನ್ ಮತ್ತೊಂದೇನು ಆಡಿ ಅಂತ ಹೇಳ್ತಾ ಇಲ್ಲ, ಮತ್ತು ಆನ್ಲೈನ್ ಗೇಮ್ಸ್ ಎಲ್ಲ ಹೇಳ್ತಾ ಇರೋದು. ಆನ್ಲೈನ್ ವ್ಯವಹಾರಗಳು, ನೀವು ಆನ್ಲೈನಲ್ಲಿ ಯಾರಿಗೋ ಸರ್ವಿಸ್ ಕೊಡ್ಬೋದು, ನೀವು ಆನ್ಲೈನಲ್ಲಿ ಸೇಲ್ ಮಾಡ್ಬೋದು. ಸೊ ಅದನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅದರಿಂದ ತುಂಬ ಇದೆ, ಒಳ್ಳೊಳ್ಳೆ ಸುದ್ದಿಗಳು ಬರ್ಬೋದು, ಒಳ್ಳೆ ಬಿಸ್ನೆಸ್ ಆಗ್ಬೋದು ಅಂತ ಕಂಡು ಬರ್ತಾ ಇದೆ. ಒಳ್ಳೆಯದಾಗಲಿ. ಇನ್ನು ನಾಲ್ಕನೇ ಶುಭ ವಿಚಾರ, ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕುಟುಂಬದ ಒಂದು ದೊಡ್ಡ ಚಿಂತೆ ದೂರವಾಗುವ ಸಾಧ್ಯತೆ. ನೀವು ಮಕರ ರಾಶಿಯವರಾಗಿದ್ದು ನಿಮ್ಮ ಫ್ಯಾಮಿಲಿಯ ಯಾವುದೋ ಒಂದು ದೊಡ್ಡ ಟೆನ್ಷನ್, ನಿಮಗೆ ನಮ್ಮ ಫ್ಯಾಮಿಲಿ ಅದೇ ದೊಡ್ಡ ಟೆನ್ಷನಪ್ಪ, ಭಾಳ ದಿನಗಳಿಂದ ಇದೊಂದು ದೊಡ್ಡ ಸಮಸ್ಯೆ ಕಾಡ್ತಾಯಿತ್ತು ನಮ್ಮ ಫ್ಯಾಮಿಲಿನಲ್ಲಿ, ಅಂತೂ ಇಂತೂ ಸರಿ ಹೋಗ್ಬಿಡ್ತದೋ, ಪ್ರಾಬ್ಲಮ್ ಸಾಲ್ವ್ ಆಯಿತು, ನಮ್ಮ ಫ್ಯಾಮಿಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಸೊ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರ ಕುಟುಂಬದ ಯಾವುದೋ ಒಂದು ದೊಡ್ಡ ಸಮಸ್ಯೆ, ಚಿಂತೆ ಆಗಿತ್ತು ನಿಮಗೆ, ಅದು ಪರಿಹಾರವಾಗತ್ತೆ ಅಂತ ಕಂಡು ಬರ್ತಾ ಇದೆ. ಪರಿಹಾರ ಸಿಗ್ಬೋದು, ನೀವು ಪ್ರಯತ್ನ ಮಾಡಬೇಕು ದೇವತಾರಾಧನೆ ಮಾಡಿಕೊಂಡು. ಐದನೇ ಶುಭ ವಿಚಾರ, ಮಕರ ರಾಶಿಯವರಿಗೆ ಭಾಗ್ಯ ನಿಮ್ಮ ಪರಿಶ್ರಮಕ್ಕೆ ಜೊತೆಯಾಗುವುದು ಅಂತ. ನೋಡಿ, ಕೆಲವರಿಗೆ ಏನೂ ಮಾಡಲ್ಲ, ಅದೃಷ್ಟವಶಾತ್ ಕೆಲಸ ಆಗ್ಬಿಡುತ್ತೆ. ಕೆಲವರು ಎಲ್ಲ ಮಾಡ್ತಾರೆ, ಬಟ್ ಅವ್ರ ಪಾಲಿಗೆ ಅದೃಷ್ಟನೇ ಇರಲ್ಲ. ನಿಮಗಿದು ಎರಡೂ ಅಲ್ಲ. ನಿಮಗೆ ಅಂದರೆ ಮಕರ ರಾಶಿಯವರಿಗೆ ನೀವು ಶ್ರಮ ಕರೆಕ್ಟಾಗಿ ಹಾಕಿದಲ್ಲಿ
ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅದೃಷ್ಟವಶಾತ್ ನಿಮಗೆ ಸಿಗುತ್ತೆ ಅಂತ ಭಾಳಷ್ಟು ಜನ ಹೇಳ್ತಾರೆ. ಶ್ರಮ ಹಾಕ್ರೆ ಮಾತ್ರ ಸಿಗುತ್ತೆ ರೀ. ನಮ್ಮ ಕಮೆಂಟ್ಸ್ ಮಾಡ್ತಾರೆ ಭಾಳಷ್ಟು ಜನ. ಇದೆಲ್ಲ ಏನು ಜ್ಯೋತಿಷ ನೋಡ್ದಾಗ ಕೂತ್ಕೊಂತೀರಿ, ನೀವು ಮಾಡೋಕ್ಕೆ ಬರೋ ಕೆಲಸ ಅಲ್ಲ ನಿಮಗೆ, ನೀವು ಕಷ್ಟಪಟ್ಟು ಕೆಲಸ ಮಾಡಿರಿ, ಫಲ ಆಟೋಮೆಟಿಕ್ ಸಿಗುತ್ತೆ ಅಂತ. ಕಷ್ಟಪಟ್ಟು ಕೆಲಸ ಮಾಡಿದವರು ಎಲ್ಲರಿಗೂ ಫಲ ಆಟೋಮೆಟಿಕ್ಕಾಗಿ ಸಿಕ್ಕಿಬಿಟ್ಟಿದ್ರಿ. ಇವತ್ತಿನ ಪ್ರಪಂಚದಲ್ಲಿ ಹಿಂಗಿಂತಾನೆ ಇರ್ತಾರಲ್ಲ ಪ್ರಪಂಚ. ಎಷ್ಟು ಜನ ಹೇಳ್ತಾರೆ ನನ್ನ ಹತ್ರ ಬಂದು ಕಣ್ಣೀರು ಹಾಕ್ತಾರೆ ಜ್ಯೋತಿಷ ಕೇಳಕ್ಬೇಕಂದ, ಗುರುಗಳೇ ನಾನು ಎಲ್ಲ ರೀತಿ ಟ್ರೈ ಮಾಡಿಬಿಟ್ಟೆ, ಎಷ್ಟು ಶ್ರಮ ಹಾಕಿದೆ, ಬಟ್ ನನಗೆ ಸಕ್ಸಸ್ ಸಿಗಲಿಲ್ಲ ಅಂತ ಹೇಳ್ತಾರೆ. ಎಷ್ಟು ಜನ ಹೇಳ್ತಾರೆ. ಪಾಪ ಅವ್ರು ಖಂಡಿತವಾಗಿ ಹಾಕಿದ್ದು ಹೌದಾಗಿರುತ್ತೆ, ಬಟ್ ಅವರಿಗೆ ಶ್ರಮ ಮಾತ್ರ ಹಾಕ್ತಾರೆ, ಅವ್ರಿಗೇನು ಸಕ್ಸಸ್ ಸಿಗಲ್ಲ. ನಿಯತ್ತಾಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ಸಿಗೋದು ಮೋಸನೇ. ಏನೋ ಒಂಥರ ಕಳ್ಳ ಬೀಳುವ ಅಂತ ಹೇಳ್ತಾರಲ್ಲ, ಏನೋ ಕೆಲಸ ಮಾಡಿದಿರೋನಿಗೆ ಪ್ರಮೋಷನ್, ಸ್ಯಾಲ್ರಿ ಏಕು ಎಲ್ಲ ಇರುತ್ತೆ, ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಿಮ್ಗೇನು ಇರಲ್ಲ. ಸೊ ಈ ಥರದ್ದು ನಾವು ಹಲವಾರು ನೋಡ್ತಿರ್ತೀವಿ. ಬಟ್ ಈ ಕಮೆಂಟ್ ಮಾಡಿದವ್ರಿಗೆ ನಾವು ರಿಪ್ಲೈ ಮಾಡ್ಕೊಂಡು ಕೂತಿದ್ರೆ ಒಂದು 4 ಲೈನ್ ಜಗಳ ಮಾಡಿ 5ನೇ ಲೈನ್ ಹಂಗೆ ನನ್ನ ಜಾತ್ ಕೇಳಿ ನೋಡೋಣ ಅಂತ, ಫ್ರೀಯಾಗಿ ಜಾತ್ ಕೇಳಿಸ್ಕೊಂಬೋಣ ಅಂತ ನೋಡ್ತಾರೆ, ಬಿಟ್ಟರೆ ಇನ್ನೇನು ನೋಡೋಲ್ಲ. ಆಯಿತಾ? ಸೊ ಅದಕ್ಕೆ ಏನೇ ಕೆಟ್ಟದಾಗ ಕಮೆಂಟ್ ಮಾಡೋ ಅಷ್ಟು ತಲೆ ಕೆಡಿಸ್ಕೊಂಡು ಒಂದೊಂದ್ಸಲ ರಿಪ್ಲೈ ಮಾಡ್ತೀನಿ. ಯಾಕೆಂದರೆ ಅವರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳಿಕೆ ಇದ್ದು ಬಿಟ್ಟಿದ್ರೆ ನಮ್ಮ ಒಂದು ಕಡೆಯಿಂದ ಒಂದು ಸ್ಪಷ್ಟೀಕರಣ ಕೊಟ್ಬಿಡೋಣ ಅಂತ 1-2 ರಿಪ್ಲೈಗಳು ಮಾಡ್ತೀನಿ. ಆದರೂ ಇನ್ನೂ ತೀರಾ ಹೇಳ್ಕೊಂಡಿದ್ದವ್ರು ನಾವು ಏನೂ ಹೇಳೋಕ್ಕಾಗಲ್ಲ. ಆಯ್ತು ಬಿಡಪ್ಪ, ಅವ್ರು ಮತ್ತೆ ಇನ್ನೇನಾಗ ನೋಡಕ್ಕೆ ಬರ್ಬೇಕು ನಮ್ಮ ವೀಡಿಯೋನ ಅನ್ನಂಗೆ ಆಗಿರುತ್ತೆ ನನಗೆ. ಸೊ ಇಲ್ಲಿ ನೋಡಿ, ನಾನು ಫ್ರೀಯಾಗಿ ನಿಮಗೆ ಎಲ್ಲ ಅನುಕೂಲ ಆಗಿಬಿಡುತ್ತೆ ಅಂತ ಹೇಳ್ತಾ ಇಲ್ಲ, ಏನೂ ನೀವು ಕೆಲಸನೇ ಮಾಡಿದ್ರು ನಿಮಗೆಲ್ಲ ಅದೃಷ್ಟ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ. 5ನೇ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಯೋಗ ಇದೆ ಈ ಒಂದು ಸಲ ಜುಲೈ ತಿಂಗಳಲ್ಲಿ ಅಂತ ಕಂಡು ಬರ್ತಾ ಇದೆ. ಸೊ ನೀವು ಪರಿಶ್ರಮ ಹಾಕಬೇಕು, ಪರಿಫಲ ಸಿಕ್ಕೇ ಸಿಗುತ್ತೆ ಅಂತ. ನಾನು ಹೇಳಿದ್ದೇನೋ ಎಲ್ಲ ಪರಿಶ್ರಮ ಹಾಕೋರಿಗೂ ಪ್ರತಿಫಲ ಸಿಗ್ತಾ ಇಲ್ಲ, ಆದರೆ ನಿಮಗೆ ಈ ತಿಂಗಳು ಹೆಂಗಿದೆ ಅಂತ, ಜುಲೈ ತಿಂಗಳು ಹೆಂಗಿದೆ ಅಂತ ನೀವು ಪರಿಶ್ರಮ ಹಾಕಿದ್ರೆ ಪ್ರತಿಫಲ ಸಿಗುವ ಯೋಗ ತುಂಬ ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ಪೂರಕವಾಗಿ ನಾವು ನಿಮಗೋಸ್ಕರ ಒಂದಿಷ್ಟು ವಿಶೇಷ ಪರಿಹಾರಗಳನ್ನು ಮಾಡಿ ವಿಶೇಷ ಪ್ರಸಾದ ಕೊಡ್ತಾ ಇದ್ದೀವಿ, ಅದರ ಬಗ್ಗೆನೂ ತಿಳ್ಕೊಳ್ಬೇಕು ನೀವು. ಜೂನ್ 29ನೇ ತಾರೀಕು ಸೋಮವಾರ, ಜ್ಯೇಷ್ಠ ಮಾಸದ ಹುಣ್ಣಿಮೆ. ಅವತ್ತಿನ ದಿವಸ ಬಹಳ ವಿಶೇಷವಾಗಿ ಭೂಮಿ ಪೂರ್ಣಿಮಾ ಅವತ್ತು ವಟಸಾವಿತ್ರಿ ವ್ರತ ಮಾಡುವಂತಹ ದಿವಸ ಅವತ್ತು. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದ ದೇವತಾರಾಧನೆಗಳು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಭೂಮಿ ಪೂಜೆ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ವಿಶೇಷವಾಗಿ, ಯಾಕೆಂದರೆ ಭೂಮಿ ಪೂರ್ಣಿಮಾ ಅವತ್ತಿನ ದಿವಸ ಆದ್ರಿಂದ ನಾವು ಭೂವರಾಹ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ನಿಮ್ಮ ಮನೆಯ ವಾಸ್ತು ದೋಷಗಳ ಪರಿಹಾರಕ್ಕೆ, ಅದು ಬಾಡಿಗೆ ಮನೆ ಆಗಲಿ, ಸ್ವಂತ ಮನೆ ಆಗಲಿ, ಲೀಸ್ ಮನೆ ಆಗಲಿ, ಮನೆಯ ವಾಸ್ತು ದೋಷಗಳ ಪರಿಹಾರಕ್ಕೋಸ್ಕರ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರ ಆಗಬೇಕು ಅಂದರೆ ಬಹಳ ಮುಖ್ಯವಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗಬೇಕು. ಯಾಕೆಂದರೆ ಅವತ್ತು ವಟಪೂರ್ಣಿಮಾ ಅಂತ ಕರೀತಾರೆ, ವಟ ಸಾವಿತ್ರಿ ವ್ರತ ಮಾಡುವಂಥ ವಟಪೂರ್ಣಿಮಾ ಅವತ್ತು ಬಹಳ ವಿಶೇಷ ಆಯ್ತಲ್ವಾ. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಕಮಲ ಪುಷ್ಪಗಳು ಹಾಗೂ ಪಾಯಸ ದ್ರವ್ಯದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮಣಿಯನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಒಂದು ಯಶೋವರ್ಧನ ಮಣಿ ಡಾಲರ್ ಏನಿದೆ ನಿಮಗೆ ಸ್ಕ್ರೀನಲ್ಲೂ ಕಾಣ್ತಾ ಇದೆ, ಇದನ್ನ ಬಹುಮುಖ್ಯವಾಗಿ ನಾವು 2 ಜಾಗಗಳಲ್ಲಿ ಎನರ್ಜೈಸ್ ಮಾಡ್ಕೊಂಡು ತಗೊಂಡ್ಬಂದಿದ್ದೇನೆ. ನಿಮಗೆ ಅದು ನಾನು ಲೈವ್ ವಿಡಿಯೋ ಕೂಡ ಅಲ್ಲಿಂದನೇ ಹೋಗಿ ಪೂಜೆ ಮಾಡಿದ್ದು ವಿಡಿಯೋ ಸಹ ಮಾಡಿದ್ದೇನೆ, ಹಾಗೂ ಲೈವ್ ಸಹ ಅಲ್ಲಿಂದನೇ ಬಂದಿದ್ದೇನೆ. ಎಲ್ಲಿ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕಿಂತ ಮುಂಚೆ ಒಂದು ಗಣಪತಿ ದೇಗುಲಕ್ಕೂ ಹೋಗಿದ್ದೆ. ಸುಮಾರೊಂದು 18ನೇ ಶತಮಾನದಲ್ಲಿ ಕಟ್ಟಿದಂಥ ಒಂದು ಅದ್ಭುತವಾದ ಮಹಾಗಣಪತಿಯ ಸನ್ನಿಧಾನ. ಅಲ್ಲಿಗೂ ಹೋಗಿ ಅಲ್ಲೂ ಸಹ ಇದನ್ನಿಟ್ಟು ಪೂಜೆ ಮಾಡಿಸಿ ನಂತರ ಅಲ್ಲಿಂದ ಕೊಲ್ಹಾಪುರಕ್ಕೆ ಹೋಗಿ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮನೆಗಳನ್ನು ಅಮ್ಮನವರ ಪಾದಾರವಿಂದಗಳಲ್ಲಿ ಸಹ ಇಟ್ಟು ನಮಸ್ಕಾರ ಮಾಡ್ಕೊಂಡು ತಗೊಂಡ್ಬಂದಿದ್ದೇನೆ. ಅಷ್ಟೇ ಅಲ್ಲ, ಅಲ್ಲಿ ಕುಂಕುಮಾರ್ಚನೆಯನ್ನು ಸಹ ಮಾಡಿಸಿ ಅಭಿಷೇಕ ಪೂಜೆಗಳನ್ನು ಸಹ ಮಾಡಿಸಿದ್ದೇನೆ. ಅದ್ರದ್ದು ಆಕ್ಚುಲಿ ಅಲ್ಲಿ ವಿಡಿಯೋಗಳೇ ತೆಗೆಯಕ್ಕಾಗಲ್ಲ, ನಾನು ಬರೇ ಒಂದು ಸ್ಕ್ರೀನ್ ಒಂದು ಫೋಟೋಗಳನ್ನು ತಗೊಂಡಿದ್ದೇನೆ. ಆ ಫೋಟೋಗಳನ್ನ ಮಾತ್ರ ನಿಮ್ಗೆ ಹಾಕ್ತೇನೆ, ಯಾಕೆಂದ್ರೆ ತುಂಬಾ ಸ್ಟ್ರಿಕ್ಟ್ ಅಲ್ಲಿ ಒಳಗಡೆ ಪೂಜೆದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಕೊಡಲ್ಲ. ಬಟ್ ನಮಗೋಸ್ಕರ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ವಿಶೇಷವಾಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಅಭಿಷೇಕಾದಿಗಳು ಮಾಡಿಸಿ ಅಮ್ಮನವರ ಗರ್ಭಗುಡಿಯ ಒಳಗಡೆ ಮೂಲ ದೇವರ ಹತ್ರ ತಗೊಂಡು ಹೋಗಿ ಇದನ್ನಿಟ್ಟು ಪೂಜೆ ಮಾಡಿಸ್ಕೊಂಡು
ತಗೊಂಬಂದಿದ್ದೇನೆ. ಇದನ್ನ ಮತ್ತೆ ಪುನಃ ಈ ಯಶೋವರ್ಧನ ಮಣಿಯನ್ನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿದ ಈ ಒಂದು ಯಶೋವರ್ಧನ ಮಣಿಯನ್ನ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಜೂನ್ 29ನೇ ತಾರೀಕು ಸೋಮವಾರದ ದಿವಸ, ವಟಪೂರ್ಣಿಮೆಯ ದಿವಸ, ವಟಸಾವಿತ್ರಿ ವ್ರತದ ದಿವಸ, ಭೂಮಿ ಪೂರ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಹಾಗೂ ವಾಸ್ತು ಹೋಮದಲ್ಲಿ, ಭೂವರಾಹಸ್ವಾಮಿ ಹೋಮದಲ್ಲಿ, ಅಷ್ಟೇ ಅಲ್ಲ ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಕ್ಕೂ ಬಹಳ ವಿಶೇಷ. ಇದಕ್ಕೆ ನಾಗಾನುಗ್ರಹಕ್ಕೆ ಬಹಳ ವಿಶೇಷವಾದ ಮಣಿ ಇದು. ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಂತರ ಗುರು ಬಲಕ್ಕೋಸ್ಕರ ಗುರು ಶಾಂತಿ ಹೋಮ, ಶನಿಪೀಠ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಇದನ್ನ ಎನರ್ಜೈಸ್ ಮಾಡಿ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೆ ಇದನ್ನು ಕಳಿಸ್ತಾ ಇದ್ದೇವೆ, ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಪ್ರತಿಯೊಬ್ಬರು ಸಹ ಯಶೋವರ್ಧನ ಮಣಿಗೆ ಅರ್ಹರಾಗಿರ್ತಾರೆ. ಪ್ರತಿಯೊಬ್ಬರಿಗೂ ಕಳಿಸ್ಕೊಡ್ತೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ದಯವಿಟ್ಟು ಬೇಗ ವಾಟ್ಸಪ್ ಮಾಡಿಕೊಂಡು ಬೇಗ, ಇದು ತುಂಬಾ ಲಿಮಿಟೆಡ್ ಆಗಿರತಕ್ಕಂಥದ್ದು, ಮತ್ತೆ ಪುನಃ ನಮಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಸಿಗೋದು ಬಹಳ ಕಷ್ಟ. ಸೊ ಅದರಿಂದ ಬಹಳ ಮುಖ್ಯವಾದಂತಹ ಯಶೋವರ್ಧನ ಮಣಿಯನ್ನ ಜೂನ್ 21ನೇ ತಾರೀಕು ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿವಸ, ವಟಸಾವಿತ್ರಿ ವ್ರತ ಹಾಗೂ ಭೂಮಿ ಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಅದನ್ನು ಇಟ್ಟು ಲಕ್ಷ್ಮೀನಾರಾಯಣ ಹೃದಯ ಹೋಮ, ವಾಸ್ತು ಹೋಮ, ಭೂವರಾಹ ಸ್ವಾಮಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಇದನ್ನ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪಾಕೆಟಲ್ಲಿ ಇಟ್ಕೊಳ್ಬಹುದು, ಪರ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮೇಲೆ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು. ಸೊ ನಿಮ್ಮ ಬಾಧೆಗಳು ಪರಿಹಾರ ಆಗಲಿ ಅಂತೇಳಿ ಭೂಮಿ ಸಂಬಂಧಿತವಾದಂಥ ವ್ಯವಹಾರಗಳು ಮಾಡ್ಲಿಕ್ಕೆ ಹೋದಾಗ ಇದನ್ನು ಜೇಬಲ್ಲಿ ಇಟ್ಕೊಂಡು ಕಟ್ಕೊಂಡು ಹೋಗಿ ಆ ವ್ಯವಹಾರಕ್ಕೆ ಹೋದಾಗ ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನೂ ವಿಶೇಷವಾಗಿ ಹೇಳ್ತೇನೆ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ ಸಹಿತ ಈ ಬಾರಿ ವಿಶೇಷವಾಗಿ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿದ ಕುಂಕುಮ ತಗೊಂಡಿದ್ದೇನೆ, ಅದನ್ನು ಸಹ ಪ್ರಸಾದ ಸ್ವರೂಪದಲ್ಲಿ ಹಾಕಿ ಕಳಿಸ್ಕೊಡ್ತೇನೆ. ಸೊ ಅದರಿಂದ ಈ ಬಾರಿ ಅರ್ಶನ ಜೊತೆಗೆ ಕುಂಕುಮನೂ ಸಹ ಅದರಲ್ಲೇ ಇರ್ತದೆ. ಸೊ ಅದರಿಂದ ಎಲ್ಲರೂ ಸಹ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತಲ್ಲ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದ ಸನ್ನಿಧಾನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಜ್ಯೇಷ್ಠ ಶುಕ್ಲ ಪಂಚಮಿ ಅಂದ್ರೆ ಶುಕ್ರವಾರದಂದು ಆ ಸನ್ನಿಧಾನದಲ್ಲಿಯೇ ಸ್ವತಃ ನಾನು ಹೋಗಿ ದರ್ಶನ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನ ಮಾಡಿಸಿ ಹಾಗೂ ವಿಶೇಷವಾಗಿ ಸನ್ನಿಧಾನದ ಒಳಗೆ ಅಮ್ಮನವರ ಮೂಲ ಬಿಂಬದ ಚರಣಾರವಿಂದಗಳಲ್ಲಿ ಈ ಒಂದು ವಿಶೇಷವಾದಂತಹ ಯಶೋವರ್ಧನ ಮಣಿಗಳನ್ನ ಇಟ್ಟು ಅಭಿಮಂತ್ರಣೆ ಮಾಡಿಕೊಂಡು ತರಲಾಗಿದೆ. ಮೊದಲು ನೀವು ಫೋಟೋದಲ್ಲಿ ನೋಡುವಂತೆ, ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ, ಅದರಿಂದ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿಕೊಂಡು ನಂತರ ಆ ಯಶೋವರ್ಧನ ಮಣಿಗಳನ್ನ ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಹೋಗಿ ಅಮ್ಮನವರ ಚರಣಾರವಿಂದಗಳಲ್ಲಿ ಅಲ್ಲಿ ಯಶೋವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿದ್ದೇನೆ. ಸೊ ಅದೆಲ್ಲದೂ ಸಹ ನಿಮಗೆ ಈ ಫೋಟೋಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಶೋವರ್ಧನ ಮಣಿ ಬೇಕಾಗಿರತಕ್ಕಂಥವ್ರು ಕೂಡಲೇ ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಪೂಜೆ ಆಯಿತು. ನಮ್ಮ ವಿಶೇಷ ಹುಣ್ಣಿಮೆಯ ಒಂದು ಸಂಕಲ್ಪ ಸೇವಾ ಪ್ರಸಾದಗಳನ್ನು ಮೂಲ ಗರ್ಭಗುಡಿಯ ಅಲ್ಲೇ ದೇವಿಯ ಚರಣಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಬರಲಾಗಿದೆ. ಜೊತೆಗೆ ಇಲ್ಲೇ ಅದನ್ನು ಇಟ್ಟು ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಲಾಗಿದೆ. ಎಲ್ಲ ಕಡೆ ಕ್ಯಾಮ್ರಾ ಅಲವ್ ಇಲ್ಲ ಒಳಗಡೆ, ಸೊ ಅದರಿಂದ ತೋರಿಸ್ಲಿಕ್ಕಾಗಲಿಲ್ಲ. ಬಟ್ ಕೆಲವಿಷ್ಟು ಫೋಟೋಸ್ ತೊಗೊಂಡಿದ್ದೇನೆ, ಆ ಫೋಟೋಸ್ನೆಲ್ಲ ತೋರಿಸ್ತೇನೆ. ಹಾಗೂ ದೇವಿಯ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ. ಅದೇ ರೀತಿಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಖಂಡಿತವಾಗಿ ಬೇಗ ಕೊಡಬಹುದಾಗಿರ್ತದೆ. ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಕಮಲ ಪುಷ್ಪಗಳಲ್ಲಿ ಹಾಗೂ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಪ್ರಸಾದ ಮಣಿಗಳನ್ನೇ ಇಲ್ಲಿ ತಂದು ಎನರ್ಜೈಸ್ ಮಾಡಿಸಿಕೊಂಡು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಗೊಂಡು ಬಂದು ಅಲ್ಲಿ ಮತ್ತೆ ಪುನಃ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಕರೆ ಮಾಡ್ಕೊಳ್ಳಿ. ನಮಸ್ಕಾರ.